ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರಾದಂತಹ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 105ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅಮ್ಮನವರು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಕಷ್ಟಗಳೆಲ್ಲವನ್ನು ಸಹ ದೂರಾಗಿಸಲಿ ಎಂದು ಪ್ರಸ್ತುತ ಈ 105ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ನೀವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ವನಸಿರಿಯ ಮೀಸಲು ಅರಣ್ಯ ಪ್ರದೇಶವನ್ನು ಗಮನಿಸಬಹುದಾಗಿರುತ್ತದೆ. ಪ್ರಸ್ತುತ ಅಂದು ಈ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಬರುವಂತಹ ಸುಸಂದರ್ಭದಲ್ಲಿ ಅಂದು ಶ್ರೀ ಪಿರಿಯಾ ಪಟ್ಟಣದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ಸುದಿನದಂದು ಈ ಕ್ಷೇತ್ರದ ಗ್ರಾಮಸ್ಥರ ಒಡನಾಡಿ ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯ ಪಥಕ್ಕೆ ಮಾರ್ಗದರ್ಶನ ಮತ್ತು ತಮ್ಮ ಕುಟುಂಬದಿಂದ ಅಪಾರವಾದ ಸೇವೆಯನ್ನು ಕೈಗೊಂಡು ಈ ಕ್ಷೇತ್ರದ ಭಕ್ತಾದಿ ಮತ್ತು ಸೇವಾಕರ್ತರಾಗಿರುವಂತಹ ಶ್ರೀಯುತ ಡಾಕ್ಟರ್ ಆರ್ ಪ್ರಭಾಕರ್ ಡಿರವರ ಅಮೃತ ಹಸ್ತದಿಂದ ಈ ಪ್ರಿಯಾ ಪಟ್ಟಣದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ಸುದಿನದಂದು ಒಂದು ದೇವಮೂಲೆಗಾದಂತೆ ಒಂದು ತೆಂಗಿನ ಮರವನ್ನು ಸಸಿಯನ್ನು ನೆಡಲಾಯಿತು. ಅಂದು ಗ್ರಾಮಸ್ಥರೆಲ್ಲರೂ ಸಹ ಆ ಒಂದು ತೆಂಗಿನ ಮರಗಳನ್ನು ನೆಡುವುದಕ್ಕೆ ಸಾಕ್ಷಿಯಾದರು. ಪ್ರಸ್ತುತ ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಒಂದು 4 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಸಂಜೆ ಸುಮಾರು ಆಗ 5 ಗಂಟೆ ಸಮಯವಾಗಿತ್ತು. ನಾನು ಈ ಕ್ಷೇತ್ರದಲ್ಲಿ ಬಂದು ಇಲ್ಲಿ ನಡೀತಿದ್ದಂತಹ ಅಭಿವೃದ್ಧಿ ಕೆಲಸಗಳನ್ನು ನೋಡಿಕೊಂಡು ಇಲ್ಲಿಯೇ ಇರುವಾಗ ನಮ್ಮೂರಿನ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿಯ ಕುಟುಂಬದವರಾದಂತಹ ಶ್ರೀಮತಿ ರತ್ನಮ್ಮ ವೆಂಕಟಸ್ವಾಮಿರವರು ಸಹ ಈ ಕ್ಷೇತ್ರದಲ್ಲಿ ಬಂದು ಅಗಾಧವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸುತ್ತಾ ತಮ್ಮ ಕೈಲಾದಷ್ಟು ಮಟ್ಟಿಗೆ ಶ್ರೀ ಪ್ರಿಯಾ ಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಸ್ವಚ್ಛಗೊಳಿಸುತ್ತಾ ಸೇವೆಯನ್ನು ನಿರ್ವಹಿಸುತ್ತಿರುತ್ತಾರೆ. ಅಂದು ಸಾಕಷ್ಟು ಬಹಳ ಜೋರಾಗಿ ಅತಿಯಾದ ಪ್ರವಾಹ ರೂಪದಲ್ಲಿ ಮಳೆ ಸುರಿಯುತ್ತಿತ್ತು. ಅಂದು ಮೂಲ ದೇವಸ್ಥಾನದ ಆವರಣದಲ್ಲಿ ನನ್ನ ಮಾತೃಶ್ರೀಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪರವರು ಹಾಗೂ ಶ್ರೀಮತಿ ರತ್ನಮ್ಮ ವೆಂಕಟಸ್ವಾಮಿಯರವರು ಸಹ ಮೂಲ ದೇವಸ್ಥಾನದ ಆವರಣದಲ್ಲಿ ಕುಳಿತಿದ್ದರು. ನಾನು ನನ್ನ ದೊಡ್ಡಪ್ಪನವರ ಮಗನಾದಂತಹ ಮುರಳಿಯ ದ್ವಿಚಕ್ರ ವಾಹನದಲ್ಲಿ ನನ್ನ ತಾಯಿಯನ್ನು ಅತಿಯಾದ ಮಳೆ ಮತ್ತು ಗುಡುಗು ಸಿಡಿಲು ಮಿಂಚು ಬರುತ್ತಿದ್ದಂತಹ ಸುಸಂದರ್ಭದಲ್ಲಿ ಮುರಳಿ ನನ್ನ ದೊಡ್ಡಪ್ಪನವರ ಮಗನಾದಂತಹ ಆತನ ದ್ವಿಚಕ್ರ ವಾಹನದಲ್ಲಿ ನನ್ನ ತಾಯಿಯನ್ನು ಮನೆಗೆ ಕಳಿಸಿಕೊಟ್ಟೆ. ತದನಂತರ ಮತ್ತೊಮ್ಮೆ ಬಂದು ರತ್ತಮ್ಮನವರನ್ನು ಸಹ ನನ್ನ ದೊಡ್ಡಪ್ಪನವರ ಮಗನಾದಂತಹ ಮುರಳಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಅತಿಯಾದ ಜೋರಾದ ಮಳೆ, ನಾನು ಸಹ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಬರದೆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೋಡಲು, ವೀಕ್ಷಿಸಲು ಹಾಗೂ ಇನ್ನೇನು ಮಾಡಬೇಕೆಂದು ಊಹಿಸಲು, ಯೋಚಿಸಲು, ಚಿಂತಿಸಲು, ಚರ್ಚಿಸಲು ಈ ಸ್ಥಳಕ್ಕೆ ಬಂದಾಗ ಅಂದು
ಪ್ರಕೃತಿಯ ಒಂದು ಘೋರವಾದ ಒಂದು ಮಳೆ ಸುರಿಯಲು ಆರಂಭಿಸಿತು. ಆಕಾಶದಿಂದ ಗುಡುಗು, ಸಿಡಿಲು, ಮಿಂಚು, ಬಹಳ ವೇಗವಾದ ಗಾಳಿಯು ಬೀಸುತ್ತಿತ್ತು. ನಾನು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ತಾವು ವೀಕ್ಷಿಸುತ್ತಿರುವಂತಹ ಈ ಆವರಣದಲ್ಲಿ ಕುಳಿತಾಗ ಆ ಒಂದು ಮಿಂಚನ್ನು ನೋಡಿ ಭಯಭೀತನಾಗಿ ದೇವಸ್ಥಾನದ ಒಳಗಡೆ ಹೋಗಿ ಕುಳಿತುಕೊಂಡೆ. ಆಗ ನಾನು ಹೇಗಾದರೂ ಮಾಡಿ ಸಂಜೆಯಾಗುತ್ತದೆ, ಕತ್ತಲಾಗುತ್ತದೆ, ಮಳೆಯು ಬಿಡುವುದಿಲ್ಲ, ಆದ್ದರಿಂದ ಹೇಗಾದರೂ ಮಾಡಿ ಬೇಗನೆ ನಡೆದುಕೊಂಡು ಮನೆಗೆ ಹೋಗಿಬಿಡೋಣ ಎಂದು ನಾನು ನಿರ್ಧರಿಸಿ ದೇವಸ್ಥಾನದಿಂದ ಹೊರಭಾಗಕ್ಕೆ ಈ ಬೇವಿನ ಮರದ ಹತ್ತಿರಕ್ಕೆ ಬಂದು ಹೋಗಲು ಯತ್ನಿಸಿದೆ. ಆಗ ಬೀಸಿದಂತಹ ಬಿರುಗಾಳಿಗೆ ನಾನು ಸಹ ಮುಂದಕ್ಕೆ ನೆಗೆದು ಬೀಳುವಂತಾಯಿತು. ಆ ಸಂದರ್ಭದಲ್ಲಿ ಈ ಒಂದು ವಾತಾವರಣದಲ್ಲಿ ನಾನು ಇಲ್ಲಿಂದ ಹೋಗುವುದು ಬಹಳ ಕಷ್ಟಕರವಾದ ಒಂದು ವಿಚಾರವಾಗಿರುತ್ತದೆ. ಈ ಒಂದು ಗುಡುಗು, ಸಿಡಿಲು, ಮಳೆಯ ಆರ್ಭಟವನ್ನು ನೋಡಿದರೆ ನಾನು ದೇವಸ್ಥಾನದಲ್ಲಿ ಕುಳಿತುಕೊಂಡು ಆಶಯ ಪಡುವುದೇ ಒಳ್ಳೆಯದು ಎಂದು ಭಾವಿಸಿ ನಾನು ಮತ್ತು ಇಲ್ಲಿ ಗಾರೆ ಕೆಲಸ ಮಾಡುತ್ತಿದ್ದಂತಹ ಪೊನ್ನೂರಾಜ್ ರವರು ಹಾಗೂ ಇನ್ನುಳಿದಂತೆ ನಾಗರಾಜ್ ಎಂಬ ಮತ್ತೊಬ್ಬ ಕಾರ್ಮಿಕರು ಸಹ ದೇವಸ್ಥಾನದ ಒಳಭಾಗದಲ್ಲಿ ಮಳೆ, ಗುಡುಗು, ಸಿಡಿಲಿನ ಆರ್ಭಟಕ್ಕೆ ಆಶಯ ಪಡೆದುಕೊಂಡು ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಬಾಗಿಲಿನ ಒಳಭಾಗದಲ್ಲಿ ಕುಳಿತುಕೊಂಡಿರುತ್ತವೆ. ಹಾಗೂ ನಾನೊಮ್ಮೆ ಕರೆ ಮಾಡಿ ನಮ್ಮ ದೊಡ್ಡಪ್ಪನವರ ಮಗನಾದಂಥ ಮುರಳಿಗೆ ನನ್ನ ತಾಯಿ ಮತ್ತು ರತ್ನಕ್ಕನವರನ್ನು ಹುಷಾರಾಗಿ ಜಾಗರೂಕತೆಯಿಂದ ಸುರಕ್ಷಿತವಾಗಿ ಮನೆಗೆ ಸೇರಿಸಿದೆಯಾ ಎಂದು ಕೇಳಲಾಗಿ, ಸತೀಶಣ್ಣ, ನಾನು ಮನೆಗೆ ಸೇರಿಸಿದ್ದೇನೆ, ನೀನು ದಯಮಾಡಿ ಅಲ್ಲಿಯೇ ಕುಳಿತುಕೋ, ಮಳೆಯ ನಿಂತು ಹೋದ ನಂತರ ನಾನು ಬಂದು ನಿನ್ನನ್ನು ದ್ವಿಚಕ್ರ ವಾಹನದಲ್ಲಿ ಕರೆದುಕೊಂಡು ಹೋಗುತ್ತೇನೆ, ನೀನು ಮಳೆ ನಿಲ್ಲುವವರೆಗೂ ಒಳಗಡೆ ಕುಳಿತುಕೋ ಎಂದು ತಿಳಿಸುತ್ತಾನೆ. ಆಗ ನಾನು ಈ ದೇವಸ್ಥಾನದ ಒಳಭಾಗದಲ್ಲಿ ಕುಳಿತಿರುತ್ತೇನೆ. ಕುಳಿತಾಗ, ಏನಪ್ಪ ಅಮ್ಮ, ತಾಯಿ, ನಾನು ಎಂದೂ ಸಹ ಕಂಡು ನೋಡರಿಯದಂತಹ ಅತಿಯಾದ ಬಿರುಗಾಳಿ, ಅತಿಯಾದ ಮಳೆ ಮತ್ತು ಮಿಂಚು, ಗುಡುಗು, ಸಿಡಿಲು, ಏನಮ್ಮ ಈ ಒಂದು ಬಿರುಗಾಳಿಯ ಒಂದು ಹೊಡೆತಕ್ಕೆ ನಾನು ಸಹ ನಲುಗಿ ಹೋದೆ, ನಾನು ಸಹ ಎಲ್ಲಿ ಹಾರಿ ಹೋಗುತ್ತೇನೋ ಎಂಬ ಭಾವದಿಂದ ಓಡಿ ಬಂದು ನಿನ್ನ ಒಂದು ಸನ್ನಿಧಾನದಲ್ಲಿ ಆಶಯ ಪಡುತ್ತಿದ್ದೇನೆ. ಏನಿದು, ಇಷ್ಟೊಂದು ಪ್ರಕೃತಿ ಮಾತೆಯು ವಿಕೋಪಕ್ಕೆ ತಿರುಗಿದೆಯಲ್ಲ ಎಂದು ಭಾವಿಸಿ ಅಮ್ಮನವರನ್ನು ನೆನೆಯುತ್ತಾ ಆಶ್ರಯ ಪಡೆಯುತ್ತಾ ದೇವಸ್ಥಾನದ ಒಳಭಾಗದಲ್ಲಿ ಕುಳಿತುಕೊಂಡು ನಾನು ಈ ಒಂದು ದೇವಮೂಲೆಗಾದಂತೆ ನೋಡುತ್ತಾ ಕುಳಿತಾಗ ನನಗೆ ಗೋಚರವಾಗಿತ್ತು ಆ ಒಂದು ಪ್ರಕೃತಿಯ ರುದ್ರ ನರ್ತನದಲ್ಲಿ ಈ ಶ್ರೀಯುತ ಡಾಕ್ಟರ್ ಆರ್ ಪ್ರಭಾಕರ್ ರೆಡ್ಡಿರವರು ಅವರ ಅಮೃತ ಹಸ್ತದಿಂದ ನೆಡಲಾಗಿರುವಂತಹ ಒಂದು ತೆಂಗಿನ ಮರ. ಈ ತೆಂಗಿನ ಮರದಲ್ಲಿ ಆ ಒಂದು ಗುಡುಗು, ಸಿಡಿಲು, ಮಳೆಯ ಆರ್ಭಟದಲ್ಲಿಯೂ ಸಹ, ಬಿರುಗಾಳಿಯ ಒಂದು ಸನ್ನಿವೇಶದಲ್ಲಿಯೂ ಸಹ ಈ ಒಂದು ತೆಂಗಿನ ಮರದಲ್ಲಿ ಜ್ಯೋತಿ ಬೆಳಗುವಂತಹ ದೃಶ್ಯವನ್ನು ಅಂದು ನಾನು ಕಣ್ಣಾರ ಕಂಡು ಇಲ್ಲಿದ್ದಂತಹ ಗಾರೆ ಕೆಲಸದಾರರಾದಂತಹ ಶ್ರೀಯುತ ಪೊನ್ನೂರಾಜ್ ಮತ್ತು ನಾಗರಾಜ್ರವರಿಗೂ ಸಹ ಈ ಒಂದು ವಿಸ್ಮಯಕಾರಿ ಈ ಒಂದು ಪ್ರಕೃತಿಯ ರುದ್ರ ನರ್ತನದ ಸುಸಂದರ್ಭದಲ್ಲಿ ಈ ತೆಂಗಿನ ಮರದಲ್ಲಿ ಮೂಡಿ ಬಂದಂತಹ ಒಂದು ಜ್ಯೋತಿಯನ್ನು ನೋಡಿ ದಿಗ್ಭ್ರಾಂತರಾದವು ಹಾಗೂ ಆಶ್ಚರ್ಯಚಕಿತರೂ ಆದೆವು. ಈ ಒಂದು ಅಮ್ಮನವರ ಪಾದದಾಣಿಯವು ತಿಳಿಸುತ್ತೇನೆ. ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ವೀಕ್ಷಕರಲ್ಲಿ ಈ ಆಡಿಯೋವನ್ನು ಕೇಳುತ್ತಿರುವ ಮತ್ತು ಈ ವಿಡಿಯೋ ಚಿತ್ರೀಕರಣವನ್ನು ನೋಡುವಂತಹ ಭವಿಷ್ಯದ ಭಕ್ತಾದಿಗಳಲ್ಲಿ ತಿಳಿಸುತ್ತೇನೆ. ನಾನು ಇದುವರೆಗೂ 104ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 105ನೇ ಸುತ್ತಿನ ಪಾದಯಾತ್ರೆಯ ಒಂದು ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದೇನೆ. ಪ್ರಸ್ತುತ ಅಮ್ಮನವರ ಪಾದದ ಆಣೆ ಹಾಗೂ ಹೇಳುತ್ತೇನೆ, ಅಂದು ಒಂದು ಪ್ರಕೃತಿ ಮಾತೆಯ ರುದ್ರ ಜೋರಾದ ಮಳೆಯ ಒಂದು ಸುಸಂದರ್ಭದಲ್ಲಿ ಈ ಒಂದು ತೆಂಗಿನ ಮರದಲ್ಲಿ, ಈ ಒಂದು ಕಲ್ಪವೃಕ್ಷದಲ್ಲಿ ನನಗೆ ಜ್ಯೋತಿ ಪ್ರಜ್ವಲಿಸುವ ಹಾಗೆ ದೃಶ್ಯಾವಳಿಗಳು ಕಂಡುಬಂದಿತು. ಆ ಒಂದು ತುಣುಕನ್ನು
ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನದ ಹೊಸ್ತಿಲು ಬಾಗಿಲಿನ ಒಳಭಾಗದಲ್ಲಿ ಕುಳಿತುಕೊಂಡು ನನ್ನ ಮೊಬೈಲ್ನಿಂದ ಜೂಮ್ ಮಾಡಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸಂಪುರ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿಯೂ ಸಹ ಹಾಕಿರುತ್ತೇನೆ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಹ ಅಪ್ಲೋಡ್ ಮಾಡಿರುತ್ತೇನೆ. ಹಾಗೂ ಈ ಒಂದು ವಿಸ್ಮಯಕಾರಿ ಒಂದು ಪ್ರಕೃತಿ ಮಾತೆಯ ಒಂದು ದಿವ್ಯ ಜ್ಯೋತಿಯ ಬೆಳಗುತ್ತಿರುವುದನ್ನು ಎಲ್ಲರಿಗೂ ಸಹ ತೋರಿಸಿರುತ್ತೇನೆ. ಅಂದು ಈ ಒಂದು ಮಳೆಯ ವಾತಾವರಣದಲ್ಲೂ ಸಹ ಈ ಒಂದು ತೆಂಗಿನ ಮರದಲ್ಲಿ ಜ್ಯೋತಿ ಬೆಳಗಿರುವಂತಹ ಜ್ಯೋತಿ ಮೂಡಿ ಬಂದಂತಹ ಒಂದು ದೃಶ್ಯಾವಳಿಯನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಶ್ರೀ ಪಿಪಿಡಿ ಟೆಂಪಲ್ ಧರ್ಮ ಜ್ಯೋತಿ ಎಂಬ ಶೀರ್ಷಿಕೆಯಡಿ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತದೆ. ಪ್ರಸ್ತುತ ಸೂರ್ಯ ಚಂದ್ರ ಈ ಭೂಮಿ ತಾಯಿಯೂ ಸಹ ಆ ಒಂದು ದೃಶ್ಯಾವಳಿಗಳ ನಾನು ನೋಡಿದಂತಹ ಕಣ್ತುಂಬಿಕೊಂಡಂತಹ ಆ ಒಂದು ವಿಸ್ಮಯಕಾರಿ ಧರ್ಮ ಜ್ಯೋತಿಗೆ ಸಾಕ್ಷಿಯಾಗಿರುತ್ತವೆ ಎಂದು ಪ್ರಸ್ತುತ ಅಮ್ಮ ತಾಯಿ ಆ ಒಂದು ವಿಸ್ಮಯಕಾರಿ ಜ್ಯೋತಿಯನ್ನು ನನ್ನ ಕಣ್ಣಲ್ಲಿ ನೋಡುತ್ತಾ ನನಗೆ ಗೋಚರಿಸಿದಂತಹ ಆ ಒಂದು ಐತಿಹ್ಯ ಏನಿದೆಯೋ ನನಗೆ ತಿಳಿಯದು ತಾಯಿ. ನಮ್ಮ ಜನ್ಮಾಂತರಗಳು ಸಹ ನಮ್ಮ ಕುಟುಂಬಸ್ಥರು ನಿನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಸೇವೆಯನ್ನು ಮಾಡಿಕೊಂಡು ಈ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಸೌಭಾಗ್ಯವನ್ನು ನಮಗೆ ಕರುಣಿಸು ಮಾತೆ ಎಂದು ಪ್ರಸ್ತುತ ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೂ ಅಂದು ಆ ಜ್ಯೋತಿ ಮೂಡಿಬಂದ ನಂತರ ನಾವು ಈ ಒಂದು ಸನ್ನಿಧಾನಕ್ಕೆ ಈ ಒಂದು ಕಲ್ಪವೃಕ್ಷದ ಸುತ್ತಲೂ ಸಹ ಈ ರೀತಿಯಾಗಿ ಒಂದು ಕಲ್ಲಿನ ಹಾಸನ್ನು ಹಾಕಲಾಗಿರುತ್ತದೆ. ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲಿ ಎಂದು ಈ ಒಂದು ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಾನದ ಆವರಣಕ್ಕೆ ನಾನು ಬರುವಂತಹ ಸುಸಂದರ್ಭದಲ್ಲಿ ಅಂದು ಕಾಕರಾಜನು ಯಾವ ಸಂದೇಶವನ್ನಿತ್ತನೋ ಅಥವಾ ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ನಾಗದೇವತೆಯು ಯಾವ ಒಂದು ಪವಾಡ ಸದೃಶ್ಯವನ್ನು ಈ ಒಂದು ಸ್ಥಳದಲ್ಲಿ ಅಡಗಿಸಲಾಗಿದೆಯೋ ನನಗಂತೂ ತಿಳಿಯದು. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲಿ. ಹಾಗೂ ಅಂದು ಪ್ರಕೃತಿಯ ರುದ್ರ ನರ್ತನದ ಸುಸಂದರ್ಭದಲ್ಲಿ ಧರ್ಮಜ್ಯೋತಿಯನ್ನು ನನಗೆ ಗೋಚರಿಸಿ ಅಮ್ಮನವರು ಯಾವುದೋ ಒಂದು ಸಂದೇಶವನ್ನಿತ್ತಿದ್ದಾರೆ. ಆ ಸಂದೇಶದ ಅರ್ಥ ನನಗೆ ತಿಳಿಯದು. ಅಮ್ಮನವರು ನನಗೆ ಆದೇಶವಿತ್ತಂತೆ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಕೈಗೊಂಡು ಸೇವೆ ಸಲ್ಲಿಸುತ್ತಾ ಮುಂದುವರಿಯುತ್ತಾ ಬಂದಿದ್ದೇನೆ. ವಾಡಿಕೆಯಂತೆ ಈ ಒಂದು ಪಾದಯಾತ್ರೆ ಸುಸಂದರ್ಭದ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಶ್ರೀ ನಾಗದೇವತ ಮಾತಾ ಈ ಕ್ಷೇತ್ರದಲ್ಲಿ ನಾನು ಕಂಡಂತಹ ನೋಡಿದಂತಹ ಕೇಳಿದಂತಹ ಹಾಗೂ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ನನಗೆ ಗೋಚರಿಸಿದಂತಹ ವಿಚಾರಗಳನ್ನು ಪಾದಯಾತ್ರೆ ಕೈಗೊಂಡು ನಿನ್ನ ಪಾದಾಮೃತದಲ್ಲಿ ಈ ಕ್ಷೇತ್ರದ ಭವಿಷ್ಯದ ಭಕ್ತಾದಿಗಳ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ತಿಳಿಸುತ್ತಾ ಬಂದಿದ್ದೇನೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ನಾನುಡಿಯಂತೆ ಈ ಕ್ಷೇತ್ರದ ಐತಿಹ್ಯವು ನಾಡಿನಾದ್ಯಂತ ಪಸರಿಸಬೇಕು ಎಂಬ ಉದ್ದೇಶದಿಂದ ಈ ವಿಚಾರಗಳನ್ನು 100ಕ್ಕೆ 100ರಷ್ಟು ಸತ್ಯ ಎಂದು ತಿಳಿಸುತ್ತಾ ಅಂದು ಆ ಒಂದು ಪ್ರಕೃತಿಯ ವಿಕೋಪದ ಸುಸಂದರ್ಭದಲ್ಲಿ ನಾನು ಕಂಡಂತಹ ಕಲ್ಪವೃಕ್ಷದ ಧರ್ಮ ಜ್ಯೋತಿಯನ್ನು
ಯೂಟ್ಯೂಬ್ನಲ್ಲಿಯೂ ಸಹ ಅಪ್ಲೋಡ್ ಮಾಡಲಾಗಿದ್ದು, ಭವಿಷ್ಯದ ಭಕ್ತಾದಿಗಳಿಗೆ ಇದು ಅಚ್ಚರಿಯ ಒಂದು ಪ್ರತೀಕವಾಗಿ ಉಳಿಯುತ್ತದೆ. ಅಮ್ಮ ತಾಯಿ, ನಿನ್ನಿಚ್ಛೆ ಏನಿದೆಯೋ ತಿಳಿಯೋದು, ಸರ್ವರನ್ನೂ ಕಾಪಾಡು ತಾಯೇ, ಸರ್ವರನ್ನೂ ಕಾಪಾಡು. ಧನ್ಯೋಸ್ಮಿ ಮಹಾಮಾತೆ, ಧನ್ಯೋಸ್ಮಿ.